ನೀವು ಎಂದಾದರೂ ಎಚ್ಚರವಾಗಿ ಆದರೆ ಸಂಪೂರ್ಣವಾಗಿ ಅಲುಗಾಡಲು ಸಾಧ್ಯವಾಗದ ಅನುಭವ ಮಾಡಿದ್ದೀರಾ? ಹೃದಯದ ಮೇಲೆ ಭಾರವಾದ ಒತ್ತಡ, ಕೊಠಡಿಯಲ್ಲಿ ನೆರಳುಗಳು. ಇದು ಭೂತನ? ಇಲ್ಲ, ನಿಮ್ಮ ಮೆದುಳಿನ ಆಟವೇ. ಇದನ್ನೇ ಸ್ಲೀಪ್ ಪ್ಯಾರಲಿಸಿಸ್ ಅಂತಾರೆ. ನೀವು ಒಬ್ಬರೇ ಅಲ್ಲ. ವಿಜ್ಞಾನಿಗಳ ಪ್ರಕಾರ ಜಗತ್ತಿನ ಪ್ರತಿಯೊಬ್ಬ 4 ಜನರಲ್ಲಿ ಒಬ್ಬರಿಗೆ ಕನಿಷ್ಠ 1 ಬಾರಿ ಈ ಅನುಭವವಾಗುತ್ತದೆ. ಅಂದರೆ 2 ಬಿಲಿಯನ್ಗೂ ಹೆಚ್ಚು ಜನರು ಇದೇ ಭಯವನ್ನು ಅನುಭವಿಸಿದ್ದಾರೆ. ಇದು ಹೇಗೆ ಆಗುತ್ತದೆ? REM ಸ್ಲೀಪ್ ಸಮಯದಲ್ಲಿ ಮೆದುಳು ನಿಮ್ಮ ಸ್ನಾಯುಗಳನ್ನು ತಡೆಯಲು ಗ್ಯಾಬಾ ಮತ್ತು ಗ್ಲೈಸೀನ್ ಎಂಬ ರಾಸಾಯನಿಕಗಳನ್ನು ಬಳಸುತ್ತದೆ. ಅದೇ ಸಮಯದಲ್ಲಿ ಅಸಿಟೈಲ್ ಕಾಲಿನ್ ಗಾಢ ಕನಸುಗಳನ್ನು ತರುತ್ತದೆ. ಆದರೆ ಸೆರಟೋನಿನ್ ಮತ್ತು ನಾರೆಪಿನೆಫ್ರೈನ್ ಕಡಿಮೆಯಾಗಿರುತ್ತವೆ. ನೀವು ಹೆಚ್ಚು ಬೇಗ ಎಚ್ಚರವಾದರೆ ನಿಮ್ಮ ಮೆದುಳು ಎಚ್ಚರವಾಗುತ್ತದೆ, ಆದರೆ ನಿಮ್ಮ ದೇಹ ಇನ್ನೂ ಎಚ್ಚರಗೊಂಡಿರುವುದಿಲ್ಲ. ಆದ್ದರಿಂದ ನಿಮ್ಮನ್ನು ಯಾರು ಹಿಡಿದುಕೊಂಡಂತೆ ಅನಿಸುತ್ತದೆ. ಸ್ಕೇರಿ. ಅಷ್ಟೇ ಅಲ್ಲ, ಕನಸು ಮೆದುಳಿನ ಕೆಲವು ಭಾಗಗಳು ಇನ್ನೂ ಸಕ್ರಿಯವಾಗಿರುತ್ತವೆ. ಅದರ ಪರಿಣಾಮ ನೀವು ಭ್ರಮೆಗಳನ್ನು ಕಾಣಬಹುದು. ಕತ್ತಲೆಯ ಆಕೃತಿಗಳು, ಗುಸುಗುಸು ಧ್ವನಿಗಳು ಅಥವಾ ಹೃದಯದ ಮೇಲೆ ಒತ್ತಡ. ಇದು ಅತೀಂದ್ರಿಯ ಅನಿಸಬಹುದು, ಆದರೆ ನಿಜಕ್ಕೆ ಇದು ನರವಿಜ್ಞಾನ.